ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಮಾಜಿಕ ಪಿಡುಗುಗಳು ಕುರಿತಾಗಿ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಬರೆಯುವಾಗ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ಜೊತೆಗೆ ನಾವು ಪೂರ್ಣಾಂಕ ಬರಬೇಕಂದ್ರೆ ಈ ಒಂದು ವಿಷಯದ ಕುರಿತಾಗಿ ಅರ್ಥಪೂರ್ಣ ವಾಕ್ಯಗಳಿರಬೇಕು, ಸುಂದರ ಅಕ್ಷರಗಳಿದ್ದಾಗೆ ಪೂರ್ಣಾಂಕ ಖಂಡಿತ ಬರ್ತದೆ. ರೈಟ್, ಇಲ್ಲಿ ಪೀಠಿಕೆ ಒಂದು ಪ್ರಾರಂಭ ಮಾಡ್ತೋಣವಾ? ಪೀಠಿಕೆ: ಸಾಮಾಜಿಕ ಪಿಡುಗುಗಳು ಸಮಾಜದ ಸುಗಮ ಕಾರ್ಯನಿರ್ವಹಣೆಗೆ ತೊಡಕು ತರುವ, ಜನರ ಜೀವನದ ಗುಣಮಟ್ಟವನ್ನು ಕುಗ್ಗಿಸುವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಭಂಗಗೊಳಿಸುವ ಸಮಸ್ಯೆಗಳಾಗಿವೆ. ಇವು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಕಾರಣಗಳಿಂದ ಉಂಟಾಗುತ್ತವೆ ಅಂತಕ್ಕಂಥದ್ದು. ನಂತರ ಭ್ರಷ್ಟಾಚಾರ, ಬಡತನ, ಶಿಕ್ಷಣದ ಕೊರತೆ, ಲಿಂಗ ಅಸಮಾನತೆ ಸಾಮಾಜಿಕ ಪಿಡುಗುಗಳಿಗೆ ಉದಾಹರಣೆಗಳು. ಇವುಗಳ ನಿರ್ಮೂಲನೆಗೆ ಸಾಮೂಹಿಕ ಪ್ರಯತ್ನಗಳು ಅಗತ್ಯ ಅಂತಕ್ಕಂಥದ್ದು. ನಾನು ಪೀಠಿಕೆಯನ್ನ ಇಲ್ಲಿ 6 ಸಾಲಿನಲ್ಲಿ ಬರಿತಾ ಹೋಗಿದ್ದೀನಿ. ಇಷ್ಟು ಬರೆದ್ರೆ ಸಾಕು, ಹೆಚ್ಚಿನ ಸಮಯ ಗೊತ್ತಿತ್ತ ಇನ್ನೊಂದು ಸಾಲಿನ ಹೆಚ್ಚು ಮಾಡ್ತಾ ಹೋಗಿ. ಓಕೆ, ರೈಟ್. ಆದರೆ ಇಷ್ಟು ಬರೆದ್ರೆ ಸಾಕು. ಹಾಗಾದ್ರೆ ನಿಮಗೆ ಯಾವ ಒಂದು ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ, ಆ ಒಂದು ಪ್ರಬಂಧ ಬರಲಿ ನಾನು ಪ್ರಯತ್ನ ಪಡ್ತೇನೆ. ಹರೇ, ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ವಿವರಣೆ ಅಥವಾ ವಿಷಯವರಣೆ ಎರಡೂ ಒಂದೇನೆ. ವಿವರಣೆ ಅಂತಕ್ಕಂಥ ಬರಿತಾ ಹೋಗಿ. ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿನಿ. ಈಜಿ ನೆನ್ಪಿಡ್ಲಿಕ್ಕೆ ಸಾಧ್ಯ, ಈಜಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡ್ತಾ ವಿವರಣೆಯನ್ನ. ಸಾಮಾಜಿಕ ಪಿಡುಗುಗಳು ಸಮಾಜದ ಎಲ್ಲಾ ವರ್ಗಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ. ಇವು ವೈಯಕ್ತಿಕ, ಕುಟುಂಬ ಮತ್ತು ಸಾಮಾಜಿಕ ಜೀವನವನ್ನು ಒಡ್ಡುತ್ತವೆ. ಸಮಸ್ಯೆಗಳ ಮೂಲಕ ಕಾರಣವನ್ನು ಗುರುತಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಸಮಾಜದ ಒಗ್ಗಟ್ಟು ಮತ್ತು ಪ್ರಗತಿಗೆ ಧಕ್ಕೆ ಉಂಟಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೇನೆ. ಹಾಗಾದ್ರೆ ಇದರಲ್ಲಿ ಮತ್ತೆ ಒಂದನೇ ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ಭ್ರಷ್ಟಾಚಾರ. ಸಾರ್ವಜನಿಕ ಸಂಪನ್ಮೂಲಗಳ ದುರುಪಯೋಗ, ಆಡಳಿತದಲ್ಲಿ ಪಾರದರ್ಶಕತೆಯ ಕೊರತೆ ಮತ್ತು ನೈತಿಕ ಮೌಲ್ಯಗಳ ಕೊರತೆ ಅಂತಕ್ಕಂಥದ್ದು ನೋಡ್ತೇವೆ ಇಲ್ಲಿ ಭ್ರಷ್ಟಾಚಾರದಲ್ಲಿ. ಹಾಗಾದ್ರೆ ಎರಡನೇ ಪಾಯಿಂಟ್ ಬಡತನ. ಆರ್ಥಿಕ ಅಸಮಾನತೆ, ಉದ್ಯೋಗಾವಕಾಶಗಳ ಕೊರತೆ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಅಸಮರ್ಪಕ ಜಾರಿ ಇರೋದ್ರಿಂದ ಕೂಡ ಬಡತನ ಉಂಟಾಗ್ತದೆ ಅಂತಕ್ಕಂಥ ನೋಡ್ತೇವೆ. ಅದೇ ರೀತಿ ಇಲ್ಲಿ ಮೂರನೇ ಪಾಯಿಂಟ್ ಇದೆ. ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡ್ತೋಣ. ಶಿಕ್ಷಣದ ಕೊರತೆ. ಗುಣಮಟ್ಟದ ಶಿಕ್ಷಣಕ್ಕೆ ಸೀಮಿತ ಪ್ರವೇಶ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಶೈಕ್ಷಣಿಕ ಅಂತರ ಅಂತಕ್ಕಂಥದ್ದು ಇಲ್ಲಿ ಶೈಕ್ಷಣಿಕ ಕೊರತೆಯನ್ನ ನೋಡ್ತೇವೆ. ಲಿಂಗ ಅಸಮಾನತೆ ಅಂತಕ್ಕಂಥದ್ದು. ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಕೊರತೆ ಇರೋದ್ರಿಂದ ಕೂಡ ಏನಾಗುತ್ತೆ ಇಲ್ಲಿ ಇದೊಂದು ಸಾಮಾಜಿಕ ಪಿಡುಗಾಗಿ ಕೆಲಸ ಮಾಡುತ್ತೆ. ಮಾದಕ ದ್ರವ್ಯ ದುರುಪಯೋಗ. ಯುವ ಜನತೆಯ ಮೇಲೆ ಇದರ ದುಷ್ಪರಿಣಾಮ ಕುಟುಂಬ ವ್ಯವಸ್ಥೆಯ ದುರ್ಬಲತೆ ಮತ್ತು ಅಪರಾಧ ಪ್ರಮಾಣದ ಏರಿಕೆ ಆಗ್ತದೆ ಮಾದಕ ದ್ರವ್ಯ ಉಪಯೋಗದಿಂದಾಗಿ. ನಂತರ ಆರನೇ ಪಾಯಿಂಟ್ ಪರಿಸರ ಸಮಸ್ಯೆಗಳು. ಮಾಲಿನ್ಯ, ಅರಣ್ಯನಾಶ ಮತ್ತು ಸಂಪನ್ಮೂಲಗಳ ಅತಿಯಾದ ದುರ್ಬಳಕೆಯಿಂದ ಸಮಾಜದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಅಂತ ನೋಡ್ತೇವೆ. ಕೊನೆಗೆ ಇಲ್ಲಿ ಉಪಸಂಹಾರವನ್ನ ಬರಿಬೇಕಾಗುತ್ತೆ. ಇಲ್ಲಿ ನಾನು 3 ಸಾಲಿನಲ್ಲಿ ಬರಿತಾ ಹೋಗಿದ್ದೀನಿ. ನಿಮಗೆ ಸಮಯ ಇದ್ದ ಪಕ್ಷದೊಳಗೆ 5 ಅಥವಾ 6 ಸಾಲಿನವರೆಗೂ ನೀವು ಬರಿತಾ ಹೋಗ್ಬೋದು, 4 ಸಾಲು ಬರಿತಾ ಹೋಗ್ಬೋದು. ಇಲ್ಲ ಸರ್ ಇಷ್ಟೇ ಬರಿತೇನೆ, ಇಷ್ಟೇ ಬರಿಬೋದು. ಓಕೆನಾ? ನಿಮ್ಮ ಅಭಿಪ್ರಾಯ ಇಲ್ಲಿ ಬರಿಬೇಕಾಗುತ್ತೆ. ಉಪಸಂಹಾರ. ಸಾಮಾಜಿಕ ಪಿಡುಗುಗಳ ಸಮಾಜದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಸವಾಲಾಗಿವೆ. ಇವುಗಳನ್ನು ಎದುರಿಸಲು ಸರ್ಕಾರ, ಒಗ್ಗಟ್ಟಾದ ಸಮಾಜ ಮತ್ತು ವೈಯಕ್ತಿಕ ಕೊಡುಗೆಗಳು ಅಗತ್ಯ ಅಂತಕ್ಕಂಥದ್ದು ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ. ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೇನೆ ನಿಮಗೆ ಯಾವ ಪ್ರಬಂಧ ಬೇಕಂತ ಹೇಳಿ ಕಾಮೆಂಟ್ ಮಾಡಿ. ಬಾಯ್.